ಚಿನ್ನಸ್ವಾಮಿ ಮೈದಾನದಲ್ಲಿ ಇಂದು ಮತ್ತೊಂದು ರಣರೋಚಕ ಪಂದ್ಯ. ದೆಹಲಿ ವಿರುದ್ಧ ಸೆಣಸಾಡುವುದಕ್ಕೆ ರಾಯಲ್ ಚಾಲೆಂಜರ್ಸ್ ಸಜ್ಜಾಗಿದೆ. ಸತತ 3 ಪಂದ್ಯವನ್ನ ಗೆದ್ದು ಬೀಗ್ತಾ ಇರುವಂತಹ ಪಾಟಿದಾರ್ ಪಡೆ. ದೆಹಲಿ ತಂಡದಲ್ಲಿ ಇರುವಂತಹ ಕನ್ನಡಿಗ ಆಟಗಾರ ಕೆಎಲ್ ರಾಹುಲ್. ದೆಹಲಿ ವಿರುದ್ಧ ಸೆಣಸಾಡುವುದಕ್ಕೆ ರಾಯಲ್ ಚಾಲೆಂಜರ್ಸ್ ತಂಡ ರೆಡಿಯಾಗಿದೆ. ಪಂದ್ಯವನ್ನ ಕಣ್ತುಂಬಿಸಿಕೊಳ್ಳುವುದಕ್ಕೆ ಅಭಿಮಾನಿಗಳು ಸಹ ಕಾತರರಾಗಿ ಕಾಯುತ್ತಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಚಿನ್ನಸ್ವಾಮಿ ಸುತ್ತ ಬಿಗಿ ಭದ್ರತೆಯನ್ನ ಹಾಕಲಾಗಿದೆ. IPL ಆವೃತ್ತಿಯ 19ನೇ ಸೀಸನ್ನಲ್ಲಿ ಇವತ್ತು ಬೆಂಗಳೂರು RCB ಮತ್ತು ಡೆಲ್ಲಿ ನಡುವೆ ಪಂದ್ಯ ಇರತಕ್ಕಂಥದ್ದು. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರ್ತಕ್ಕಂಥದ್ದು. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಈ ಕಡೆ ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಬೆಳಗ್ಗೆಯಿಂದಲೇ ಸಹ ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಬ್ಯಾರಿಗೇಡ್ಗಳನ್ನು ಅಳವಡಿಸಿ ಯಾರೂ ಸಹ ಟಿಕೆಟ್ ಹೊಂದಿರೋರು ಮಾತ್ರ ಇಲ್ಲಿ ಬರಬೇಕು ಅಂತೇಳಿ ಈಗಾಗಲೇ 2-3 ಪಂದ್ಯಗಳಲ್ಲೂ ಸಹ ಈಗಾಗಲೇ ಪೊಲೀಸರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ನಾಮಫಲಕಗಳನ್ನು ಹಾಕಿದ್ದಾರೆ. ಮತ್ತು ಯಾರು ಟಿಕೆಟ್ ಹೊಂದಿರ್ತಾರೆ ಅವ್ರು ಮಾತ್ರ ಇಲ್ಲಿ ಓಡಾಡಬೇಕು. ಸುಮಾರು 7 ಸ್ಕ್ವಾಡ್ಗಳೇನಿದ್ದಾವೆ, ಟಿಕೆಟ್ ಮಾರಾಟ ಮಾಡೋರನ್ನ ಸಹ ಹಿಡಿಯೋದಕ್ಕೆ 7 ವಿಶೇಷ ಕಾರ್ಯಪಡೆಗಳು ಇರ್ತವೆ. ಮುಖ್ಯವಾಗಿ ಯಾರೇ ಸಹ ಅನುಮಾನಾಸ್ಪದವಾಗಿ ಓಡಾಡಿದ್ರೆ ಅವರನ್ನು ಹಿಡಿದು ವಿಚಾರಣೆ ಮಾಡ್ತಾರೆ. ಮಫ್ತಿಯಲ್ಲಿ ಪೊಲೀಸ್ ಇರ್ತಾರೆ. ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿನಲ್ಲಿ ಪಂದ್ಯ ಮಾಡ್ತಾ ಇರ್ತಕ್ಕಂಥದ್ದು. ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಸಹ ಏನು ರಿನೋವೇಷನ್ ಆದಮೇಲೆ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತು ಗೇಟ್ಗಳೇನಿದ್ದಾವೆ, ಗೇಟ್ಗಳನ್ನು ಸಹ ಸಾಕಷ್ಟು ಬದಲಾಯಿಸಲಾಗಿದೆ. ಮೊಬೈಲು, ಫೋನು, ಪರ್ಸು, ಚಿನ್ನಾಭರಣ ಬಗ್ಗೆ ಸಹ ಗಮನ ಇರಿಸೋದಕ್ಕೆ ತಿಳಿಸಲಾಗಿದೆ. ಮತ್ತು ಯಾವೆಲ್ಲ ವಸ್ತುಗಳನ್ನು ತರಬಾರ್ದು ಅಂತ ಹೇಳಿ ಈಗಾಗಲೇ ಇಲ್ಲಿ ಕೂಡ ಫುಡ್ಗಳಾಗಿರ್ಬೋದು, ಗನ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಟಾಯ್ ಗನ್ಗಳಾಗಿರ್ಬೋದು, ಕತ್ರಿ, ಅಪಾಯಕಾರಿ ವಸ್ತುಗಳನ್ನು ಸಹ ಯಾವುದೇ ರೀತಿ ತರಬಾರ್ದು, ರಿಸ್ಟ್ರಿಕ್ಷನ್ ಪರ್ಮಿಟೆಡ್ ಇಲ್ಲ ಅಂತ ಹೇಳಿ ಈಗಾಗಲೇ ಬಂದೋಬಸ್ತ್ ಸಂದರ್ಭದಲ್ಲಿ ಡಿಸ್ಪ್ಲೇಗಳನ್ನು ಹಾಕಿದ್ದಾರೆ. ಏನು ಪೊಲೀಸರು ಸುಮಾರು ಎಲ್ಲ ಡಿವಿಷನ್ನಿಂದ ಬೆಂಗಳೂರು ಸಿಟಿ ಪೊಲೀಸರು ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಸೆಂಟ್ರಲ್ ಡಿವಿಷನ್ DCP ಆಗಿರ್ತಕ್ಕಂಥ ಅಕ್ಷಯ್ ಮಚೀಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ಬಾಂಬ್ ಸ್ಕ್ವಾಡ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವನ್ನು ವಾಲಂಟಿಯರನ್ನು ನೋಡ್ಬೋದು. ಮೇ ಐ ಹೆಲ್ಪ್ ಯು ಅಂತೇಳಿ ವಾಲಂಟಿಯರನ್ನು ಕೂಡ ಅಲ್ಲಿ ನೇಮಕ ಮಾಡಿರ್ತಾರೆ. ಅವರು ಏನು ಬರ್ತಕ್ಕಂಥ ಪ್ರೇಕ್ಷಕರೇನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಒಂದೊಂದು ಗೇಟ್ಗಳಿಂದ ಸಹ ಒಳಗಡೆ ಹೋಗೋದಕ್ಕೆ ಸರಾಗವಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕಾಲು ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ಪಿದ್ರು. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಬಂದೋಬಸ್ತನ್ನು ಕೈಗೊಂಡಿರ್ತಕ್ಕಂಥದ್ದು. ಮತ್ತು ವಾಹನ ನಿಲುಗಡೆಯನ್ನು ನಿಷೇಧ ಮಾಡಿದ್ದಾರೆ. ಕ್ವೀನ್ಸ್ ರಸ್ತೆ ಆಗಿರ್ಬೋದು, ಎಲ್ಲ ಕಡೆಯೂ ಸಹ ವಾಹನ ನಿಲುಗಡೆಯನ್ನು, ಕಬ್ಬನ್ ರಸ್ತೆ, ಕ್ವೀನ್ಸ್ ರಸ್ತೆ, ರಾಜಭವನ ಸೇರಿದಂತೆ ಎಲ್ಲ ಕಡೆಯೂ ಸಹ ಯಾವುದೇ ರೀತಿ ಪಾರ್ಕಿಂಗ್ ಇರೋದಿಲ್ಲ. ಹೀಗಾಗಿ ಸಾಕಷ್ಟು ಮಂದಿ ಮೆಟ್ರೋವನ್ನು ಈಗ ಆನ್ಲೈನಲ್ಲಿ ಟಿಕೆಟ್ ಮಾಡಿರೋದ್ರಿಂದ ಆ ಮೆಟ್ರೋವನ್ನು ಸಹ ಬನ್ನಿ ಅಂತೇಳಿ ಸಾಕಷ್ಟು ಮಂದಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆನ್ಲೈನ್ ಟಿಕೆಟ್ ಬುಕ್ ಮಾಡುವಾಗ ಮೆಟ್ರೋವನ್ನೇ ಸಹ ಬಳಸುವಂತೆ ಸಹ ಸೂಚನೆ ನೀಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 3:30ಕ್ಕೆ ಸರಿಯಾಗಿ ಪಂದ್ಯ ಆರಂಭ ಆಗುತ್ತೆ. ಪಂದ್ಯ ಆರಂಭಕ್ಕೂ ಮುನ್ನ 2 ಗಂಟೆ ಮುಂಚಿತವಾಗಿ ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಕ್ಯಾಂಪ್ ಪರ್ಸನ್ ಸತ್ಯ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.